ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 358ಕ್ಕೆ ಮೊದಲ ಇನ್ನಿಂಗ್ಸ್ ಅನ್ನ ಮುಗಿಸಿದೆ. ಇನ್ನು ಪಂದ್ಯದ ವೇಳೆ 5ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದಿದ್ದ ರಿಷಬ್ ಪಂತ್ ಆಂಗ್ಲ ಬೌಲರ್ಗಳ ವಿರುದ್ಧ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸುತ್ತಿದ್ದರು. ಈ ನಡುವೆ ಕ್ರಿಸ್ ವೋಕ್ಸ್ ಎಸೆದ 68ನೇ ಓವರ್ನ 4ನೇ ಎಸೆತದಲ್ಲಿ ಪಂತ್ ರಿವರ್ಸ್ ಸ್ವೀಪ್ ಹೊಡೆಯಲು ಯತ್ನಿಸಿದ್ರು. ಆದರೆ ಪಂತ್ ಪ್ರಯತ್ನ ವಿಫಲವಾದ ಕಾರಣ ಬಾಲ್ ನೇರವಾಗಿ ಪಾದಕ್ಕೆ ಬಡಿಯಿತು ಹಾಗೂ ಅವರ ಪಾದ ತೀವ್ರ ಗಾಯವಾಯಿತು. ವೈದ್ಯಕೀಯ ಪರೀಕ್ಷೆಯಲ್ಲಿ ಪಂತ್ ಕಾಲಿನ ಬೆರಳು ಮುರಿದಿದ್ದು 6 ವಾರಗಳ ಕಾಲ ವಿಶ್ರಾಂತಿಯ ಅಗತ್ಯವಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿ ಪಂತ್ ಅಲಭ್ಯರಾಗುವುದು ಬಹುತೇಕ ಖಚಿತವಾಗಿತ್ತು. ಆದರೆ ಇದರ ಹೊರತಾಗಿಯೂ ಪಂದ್ಯದ 2ನೇ ದಿನದಂದು ಕ್ರಿಕೆಟ್ ಅಭಿಮಾನಿಗಳು ಅಚ್ಚರಿ ಪಡುವ ಸಂಗತಿಯೊಂದು ನಡೆಯಿತು. ಗಾಯದಿಂದ ಮೈದಾನ ತೊರೆದು ಪೆವಿಲಿಯನ್ ಕಡೆ ಸಾಗಿದ್ದ ಪಂತ್ ಪುನಃ ಬ್ಯಾಟ್ ಹಿಡಿದು ನಿಧಾನವಾಗಿ ಮೆಟ್ಟಿಲುಗಳಿಂದ ಇಳಿದು ಬರುತ್ತಿದ್ದನ್ನ ಗಮನಿಸಿದ ಅಭಿಮಾನಿಗಳು ದಿಗ್ಭ್ರಮೆಗೊಂಡರು. ಈ ವೇಳೆ ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಪಂತ್ಗೆ ಗೌರವ ಸಲ್ಲಿಸಿದರು.